ಇದು ಅವ್ರು ಅಜ್ಜಿ ಕರಿಯಕ್ಕೆ ಹೋಗ್ಯಾಳೆ. ಲಕ್ಷ್ಮೀದೇವಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಗಲಸಿಂದ ಗ್ರಾಮದಲ್ಲಿ ಆಷಾಢಕ್ಕಿಂತ ಮೊದಲು ಪ್ರತಿ ವರ್ಷದಂತೆ ವಿಶೇಷವಾದಂಥ ಲಕ್ಷ್ಮೀದೇವಿಯ ಅದ್ದೂರಿಯ ಜಾತ್ರಾ ಮಹೋತ್ಸವ ಜರುಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಆಹ್ವಾನಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಗಲಸಿಂದ ಗ್ರಾಮದ ಎಲ್ಲ ಮುಖಂಡರುಗಳಿಗೆ ಸರ್ವ ಜನತೆಗೆ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಜೊತೆ ಆಗಮಿಸಿರುವಂಥ ಚಂದ್ರಾಯಪಟ್ಟಣ ಟೌನ್ ಪ್ಲಾನಿಂಗ್ ಕಮಿಟಿಯ ಮಾಜಿ ಅಧ್ಯಕ್ಷರು ಇದ್ದಾರೆ. ಇವತ್ತು ನನಗೆ ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಗಿದೆ. ತಾವೆಲ್ಲರೂ ಗ್ರಾಮದಿಂದ ಬಂದು ಒಂದು ಐಮಾಸಗಳಾಗಿ ಕೂಡ ಅಳವಡಿಸ್ಕೊಡ್ಬೇಕು ಆ ದೇವಿಯ ಸನ್ನಿಧಿಯ ಕಾರ್ಯಕ್ರಮದ ಮುಂಚೆ ಅಂತ ಹೇಳಿದರೆ ನಾವು ಕೂಡ ಕುಟುಂಬ ಸಮೇತವಾಗಿ ಕೂಡ ಬರುವಂಥ ಅವಕಾಶ ಆಯಿತು. ಈ ಸಂದರ್ಭದಲ್ಲಿ ಅದ್ದೂರಿಯ ಕಾರ್ಯಕ್ರಮ ಜರುಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಆವರಣಕ್ಕೆ ಇನ್ನು 1.5 ತಿಂಗಳಿನಲ್ಲಿ ಏನೀಗ ನಾನು ಭಾಷಣ ಮಾಡ್ತಾ ಇದ್ದೀನಿ, ಇದು ಪೂರ್ಣ ಪ್ರಮಾಣದಲ್ಲಿ ಕಾಂಕ್ರೀಟೀಕರಣ ಮಾಡಿಸ್ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬರಗಾಲ ಮಳೆ ಬೀಳದೆ ಹೋದರೆ ಬದುಕು ಕೂಡ ಕಷ್ಟ. ವರುಣನ ಕೃಪೆಯಾಗಿ ಉತ್ತಮವಾದಂಥ ಮಳೆ ಬೆಳೆ ಆಗ್ತಕ್ಕಂಥದ್ದಕ್ಕೆ ಭಗವಂತ ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ಇವತ್ತು ನಮ್ಮ ಪುತ್ರಿ ಶ್ರೀಮತಿ ನಕ್ಷತ್ರ ನಮ್ಮಳಿಯ ವಿನಯ್ ಅವರು ಅವರ ತಂದೆ ತಾಯಿ ಅವರಿಗೂ ಕೂಡ ಈ ಗ್ರಾಮಕ್ಕೆ ಬಂದು ಇವತ್ತು ಆಶೀರ್ವಾದವನ್ನು ಪಡೆದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲ ಆಶೀರ್ವಾದ ಆ ದೇವಿ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ತಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಎಲ್ಲ ರೀತಿಯ ಯಶಸ್ಸನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಕೂಡ ಮಾಡ್ತಾ, ಅದ್ರ ಜೊತೆಯಲ್ಲಿ ಇವತ್ತು ಏನು ಮಸೀದಿ ಪಕ್ಕದ ರಸ್ತೆ ಮಂಜುನಾಥ ಹೆಸರಲ್ಲಿ ಮಾಡಿದ್ದೀವಿ, ಹರೀಶ್ ಎಲ್ಲ ಇದ್ದಾರೆ ನಮಗೆ, ಅದರ ಪಕ್ಕದ ಏನು ಚೌಟ್ರಿ ರಸ್ತೆನೂ ಕೂಡ ಅತಿ ಹತ್ತಿರದ ದಿನಗಳಲ್ಲಿ ಕೆರೆ ಚಿಕ್ಕನಲ್ಲಿ ಮತ್ತು ಆ ರಸ್ತೆ ಎರಡನ್ನೂ ಕಾಂಕ್ರೀಟ್ ರಸ್ತೆನ ಮಾಡ್ಕೊಡ್ತೀನಿ, ಗಮನದಲ್ಲಿದೆ. ಅದು ಆದ್ರಿಂದ ನಾನು ಇರ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲ ಮಾಡೋಣ. ಆ ದೇವಿ ನಮ್ಮೆಲ್ಲರಿಗೂ ಕೂಡ ಕೃಪೆ ಮಾಡಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.